ರೈತರ ವಿರೋಧದ ಮಧ್ಯದಲ್ಲೇ ಕೆಆರ್ಎಸ್ಗೆ ಆರತಿ ಮಾಡುವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹಠಕ್ಕೆ ಬಿದ್ದು ಸರ್ಕಾರದಿಂದ ಕೋರ್ಟ್ನ ನಿಷೇಧ ಆದೇಶದ ನಡುವೆಯೂ ಕೂಡ ಆರತಿಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಪ್ರಾಯೋಗಿಕ ಆರತಿ ಹೆಸರಲ್ಲಿ ಕೋರ್ಟ್ಗೆ ಮಣ್ಣೆರಚೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಕಿದ್ದಾರೆ ಎನ್ನುವಂತಹ ಆಕ್ರೋಶ. ಇವತ್ತು ಸಂಜೆ 6 ಗಂಟೆಗೆ ಕಾವೇರಿ ಆರತಿಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಇಂದಿನ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವು ಮಠಾಧೀಶರು ಕೂಡ ಭಾಗಿಯಾಗಲಿದ್ದು, ಚುಂಚನ ಶ್ರೀ ನಿರ್ಮಲಾನಂದ ಶ್ರೀ ನೇತೃತ್ವದಲ್ಲಿ ಇವತ್ತು ಕಾವೇರಿಗೆ ಆರತಿ ಕಾರ್ಯಕ್ರಮವನ್ನ ಕೂಡ ನೆರವೇರಿಸಲಾಗುತ್ತೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಪ್ರಮುಖವಾಗಿ ಕೆಆರ್ಎಸ್ ಬೃಂದಾವನದ ಬೋಟಿಂಗ್ ಪಾಯಿಂಟ್ ಬಳಿ ಈ ಕಾವೇರಿ ಆರತಿ ನಡೆಯುತ್ತೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳಾಗಿದೆ. ಕಾವೇರಿ ಆರತಿಗೆ ರಾಜ್ಯ ಸರ್ಕಾರ ಮುಂದಾಗಿರೋದ್ರಿಂದ ರೈತ ಸಂಘಟನೆಗಳು ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ.